ಅಲ್ಪಸಂಖ್ಯಾತರ ಒಂದು ಪ್ರಭಾವಿ ಮುಖಂಡರು ತಾವು. ಹೈಕಮಾಂಡ್ ನಿಮಗೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟು ಕಳಿಸಿದೆ. ಬಂಡಾಯ ಇದ್ದಿರುವಂತಹ ಅಭ್ಯರ್ಥಿಗಳಿಗೆ ಮನವೊಲಿಸಿ ಅವರಿಗೆ ವಿಶ್ವಾಸದಲ್ಲಿ ತಗೊಂಡು ಅವರಿಗೆ ಸಮಾಧಾನ ಮಾಡಿ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡ್ರೆ ಅಂತ ನಿಮಗೆ ಕಳಿಸಿದ್ದಾರೆ. ಆ ಥರ ಪ್ರಯತ್ನ ತಾವು ಅವರಿಗೆ ಸಂಪರ್ಕ ಮಾಡಿದ್ದೀರಾ ಏನಾದರೂ? ಒಂದು, ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆಗಿ ಬರೀ ಮುಸಲ್ಮಾನರಿಗೆ ಮನವೊಲಿಸಿಗೆ ಏನು ನನಗೆ ಕಳಿಸಿಲ್ಲ, ಎಲ್ಲ ಸಮುದಾಯದವರಿಗೆ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಓಟ್ ಕೇಳಕ್ಕೆ ಕಳಿಸಿದ್ದಾರೆ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಸಮುದಾಯದಿಂದ ನಾನು ಇರೋದ್ರಿಂದ ನಾನು ನಮ್ಮ ಸಮುದಾಯದ ಜನರು ಮಧ್ಯದಲ್ಲಿ ಹೋಗಿದ್ದೀನಿ. ಭಾಳ ದೊಡ್ಡ ದೊಡ್ಡ ಸಭೆನೂ, ಚಿಕ್ಕ ಚಿಕ್ಕ ಸಭೆನೂ, ಗ್ರೂಪ್ ಮೀಟಿಂಗ್ಸು ಇವೆಲ್ಲ ಮಾಡಿದ್ದೀವಿ. ಇನ್ಫ್ಲೂಯೆನ್ಷಿಯಲ್ ಜನರಲ್ ಮೀಟಿಂಗು ಮಾಡಿದ್ದೀವಿ. ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ನಾನು ಭಾಳಷ್ಟು ಜನರಿಗೆ ರೀಚ್ ಔಟ್ ಆಗಿದ್ದೀನಿ. ಅವರು ಕೆಲವೊಂದು ಜನರು ಭಾಳ ದೊಡ್ಡ ದೊಡ್ಡ ಡಿಮ್ಯಾಂಡ್ಸ್ ಇದ್ದು, ಕೆಲವರು ಜನರು ಇಲ್ಲ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಾವು ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಪಾರ್ಟಿ ಗೆಲ್ಸೋಣ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಕೆಲವು ಜನರು ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ಸ್ ಅದರಲ್ಲಿದ್ದಾರೆ. ಅವರು ಹಿಂದೆ ಸರಿಯಕ್ಕೆ ಅವ್ರು ರೆಡಿ ಆಗಿರಲಿಲ್ಲ. ಬಟ್ ಅವರಿಗೂ ಮಾತಾಡಿ ಹೇಳಿದ್ವಿ, ಯಾವ ಥರ ಕಾಂಗ್ರೆಸ್ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷದಿಂದ ಏನೇನು ನಮಗೆಲ್ಲ ಸವಲತ್ತುಗಳಾಗುತ್ತೆ, ಯಾವ ಥರದಲ್ಲಿ ಆಡಳಿತ ನಾವೆಲ್ಲ ಮಾಡ್ಕೊತ ಬಂದಿದ್ದೀವಿ ಅಂದ್ಬಿಟ್ಟು ಎಲ್ಲ ಭಾಳ ವಿಸ್ತಾರವಾಗಿ ಡಿಸ್ಕಷನ್ಸ್ ಎಲ್ಲ ಆಗಿದೆ. ಅದರಿಂದ ಸುಮಾರು ಜನರು ನಮ್ಮ ಪಾರ್ಟಿ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಬಂಡಾಯ ಕ್ಯಾಂಡಿಡೇಟ್ಸ್ ಕೂಡ. ಇದ್ರಿಗಿಂತ ಮುಂಚೆ ನಾನು ಬರೋ ಮುಂಚೆ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು ಸೇರಿ ಸಾದಿಕ್ ಪಲ್ವಾನ್ ಸಾಹೇಬರಿಗೆ ಇನ್ನೊಂದಷ್ಟು ಜನರಿಗೆ ಮಾತಾಡಿ ಅವರು ಕೂಡ ಬಂಡಾಯ ಕ್ಯಾಂಡಿಡೇಟ್ಸಿಗೆ ವಿಡ್ರಾ ಮಾಡಿಸಿ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ನನಗೆ ಅನ್ಸ್ಮಟ್ಟಿಗೆ ನಾನು ಮೊದಲು ಹೇಳ್ದಂಗೆ ಈ ಎಲ್ಲ ಕನ್ಫ್ಯೂಷನ್ ಇರೋದು ಜಾಸ್ತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಯಾಕಂದರೆ ಫ್ರೀ ಫಾರ್ ಆಲ್ ಆಗುತ್ತಲ್ಲ, ಯಾರು ಬೇಕಾದರೂ ಅವ್ರು ಹಾಕ್ಕೋಬೋದು, ಸ್ಪಾನ್ಸರ್ಡ್ ಸ್ವಲ್ಪ ಮಾಡಿದ್ರೆ ಅವರು ಹಾಕ್ಕೋಬೋದು, ಆ ಥರ ನಡೀತಾ ಇದೆ. ಬಟ್ ನನಗೆ ಅನ್ಸ್ಮಟ್ಟಿಗೆ ನಾವೆಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಬರೀ ನಾನೇ ಅಂತಲ್ಲ, ಸುಮಾರು ಮುಸ್ಲಿಂ ಲೀಡರ್ಸು ಬಂದು ಕೆಲಸ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಯಾವ ಥರದ ಕನ್ಫ್ಯೂಷನ್ ಇಲ್ಲ, ಒಂದು ಕಡೆ ಓಟ್ ಆಗ್ತಾ ಇದೆ. ಚುನಾವಣೆಗೆ ಇನ್ನೇನು 2 ದಿನ ಬಾಕಿ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನತೆಗೆ ನಿಮ್ಮ ಸಂದೇಶ ಏನು ಸರ್? ಇವಾಗ ದಾವಣಗೆರೆ ಬೈ ಎಲೆಕ್ಷನ್ಸ್ ಅಲ್ಲಿ ಈಗಾಗಲೇ ಸುಮಾರು ಜನರು ಬಂದು ಕ್ಯಾಂಪೇನ್ ಮಾಡಿದ್ದಾರೆ. ಈಗಾಗಲೇ ಸುಮಾರು ಪ್ರೆಸ್ ಕಾನ್ಫರೆನ್ಸಸ್ ಆಗಿದ್ದಾವೆ, ರೋಡ್ ಶೋಸ್ ಆಗಿದ್ದಾವೆ. ನಾವು ಕೂಡ ಸುಮಾರು 3-4 ದಿವಸದಿಂದ ನಾನು ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ನನಗೆ ಅನ್ಸ್ಮಟ್ಟಿಗೆ ಶಾಮನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡಿಂದ ಈ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಮತ್ತೊಂದು ಸಲ ನಮ್ಮ ದಾವಣಗೆರೆಯ ನಾಗರಿಕರಿಗೆ, ಮತದಾರರಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ಇವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಸೀನಿಯರ್ ಲೀಡರ್ ಆಗಿದ್ದು ಶಾಮನೂರ್ ಶಿವಶಂಕರಪ್ಪ ಅವರು ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ, ಭಾಳಷ್ಟು ಪ್ರಾಜೆಕ್ಟ್ಸ್ ಇಲ್ಲಿ ತೊಗೊಂಬಂದಿದ್ದಾರೆ, ಭಾಳಷ್ಟು ಫಂಡ್ಸ್ ತೊಗೊಂಬಂದು ಕೆಲಸ ಮಾಡಿದ್ದಾರೆ, ಕೆಲಸ ಆಗ್ತಾ ಇದೆ. ಆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು, ಇನ್ನಷ್ಟು ಹೆಚ್ಚು ಡೆವಲಪ್ಮೆಂಟ್ ವರ್ಕ್ ಇಲ್ಲಿ ಮಾಡಬೇಕು. 1992 ತಗೊಂಡು ಇಲ್ಲಿವರೆಗೆ ಸುಮಾರು ಸಲ ಅವ್ರು ಗೆದ್ದು ಬಂದು ಅವ್ರ ಫ್ಯಾಮಿಲಿ ಅವರೆಲ್ಲ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಸಲ ಮತ್ತೆ ಶಾಮನೂರ್ ಸಮರ್ಥ್ಗೆ, ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲರೂ ಸಹಕರಿಸಿ ಅವ್ರಿಗೆ ಮತ ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಡು ಬನ್ನಿ. ಅದೇ ಥರ ಅವ್ರ ಅಜ್ಜ ಯಾವ ಥರ ಕೆಲಸ ಮಾಡಿದ್ರು ಅದೇ ಥರ ಇವರು ಕೂಡ ಕೆಲಸ ಮಾಡ್ತಾರೆ. ನಾವು ಮತ್ತೆ ದಾವಣಗೆರೆಗೆ ಅನ್ನಷ್ಟು ಉನ್ನತಿಗೆ ತಗೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ. ಸರ್, ನೀವು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಈ ವಾತಾವರಣ ಹೇಗಿದೆ? ಮೊದಲಿಗೂ ಈಗ ಹೇಗಿದೆ? ಇವಾಗ ಭಾಳಷ್ಟು ಸೋಷಿಯಲ್ ಮೀಡಿಯಾಲಿ ನಾನು ಕೂಡ ವಿಡಿಯೋಸ್ ನೋಡಿದ್ದೆ. ಕನ್ಫ್ಯೂಷನ್ ಇದೆ, ಕಾಂಟ್ರವರ್ಸಿ ಇದೆ, ಭಾಳ ಎಮೋಷ್ನಲ್ ಔಟ್ಬರ್ಸ್ಟ್ ಇದ್ದಾವೆ ಅಂದ್ಬಿಟ್ಟು ಭಾಳ ಕಡೆಯಿಂದ ನಾನು ಕೇಳ್ತಾ ಇದ್ದೆ. ನಾನು ಪಾರ್ಲಿಮೆಂಟ್ ಸೆಷನಲ್ಲಿ ಬ್ಯುಸಿ ಇದೆ, ಬಜೆಟ್ ಸೆಷನಲ್ಲಿ. ಆಮೇಲೆ ಅಸ್ಸಾಂ ಎಲೆಕ್ಷನ್ನಲ್ಲಿ ನಾನು ಡ್ಯೂಟಿ ಹಾಕಿದ್ದು, ಅಲ್ಲಿನೂ ಸುಮಾರು ಕ್ಯಾಂಪೇನ್ ಸುಮಾರು ದಿವಸ ಇದ್ದು ಕ್ಯಾಂಪೇನ್ ಮಾಡಿ ನನಗೆ ಕೇಳ್ಬೋದು. ಇಲ್ಲಿ ಬಂದಾದಮೇಲೆ 3 ದಿವಸದಿಂದ ನೋಡ್ತಾ ಇದ್ದೀನಿ. ಏನಿದ್ರು ಕನ್ಫ್ಯೂಷನ್ ಯೂಟ್ಯೂಬ್ ಚಾನಲ್ಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವೊಂದು ಮೇನ್ ಸ್ಟ್ರೀಮ್ ಚಾನಲ್ಸಲ್ಲಿ ಕೂಡ ನಡೆಸ್ತಾ ಇದೆ. ಈ ಕನ್ಫ್ಯೂಷನ್ನು, ಈ ಕಾಂಟ್ರವರ್ಸೀಸು ನನಗೆ ಅನ್ಸುತ್ತೆ ಇದು ಸ್ಪಾನ್ಸರ್ಡ್ ಆಗಿ ಕಾಣಿಸ್ತಾರೆ. ಯಾರೋ ಒಂದು ಕೆಲವೊಂದು ಸ್ಪಾನ್ಸರ್ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ. ಗ್ರೌಂಡಲ್ಲಿ ಯಾವುದೋ ಕನ್ಫ್ಯೂಷನ್ ಇಲ್ಲ, ಯಾವ ಕಾಂಟ್ರವರ್ಸಿ ಇಲ್ಲ. ಜನರೆಲ್ಲ ಒಂದಾಗಿ ಒಂದು ಕಡೆ ವೋಟ್ ಮಾಡೋದಾಗಿದ್ದಾರೆ. ಇವರು ಅಜ್ಜ ಯಾವ ಥರ ಗೆದ್ಕೊಂತ ಬಂದಿದ್ರು ಅದೇ ಥರ ನನಗೆ ಅನ್ಸುತ್ತೆ ಗೆದ್ದು ಕೆಲಸ ಮಾಡ್ತಾರೆ. ಯಾವುದೇ ನನಗಂತೂ ಸಂಕೋಚ ಇಲ್ಲ, ಯಾವುದು ಕನ್ಫ್ಯೂಷನೇ ಇಲ್ಲ. 100% ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಳ್ಳೆ ಮತದಿಂದ ಗೆಲ್ತಾರೆ. ಸರ್, ಕಳೆದ ಬಾರಿಯ ಚುನಾವಣೆಯ ಡಾಟಾ ನೋಡಿದ್ರೆ ಮಹಿಳಾ ವೋಟರ್ಸ್ ತುಂಬಾ ಜನ ಇದ್ರೂ ಕೂಡ ಅತಿ ಕಡಿಮೆ ಮತದಾನ ಮಹಿಳೆಯರು ಮಾಡಿರೋದು ಲಾಸ್ಟ್ ಟೈಮ್. ಸೊ ಮಹಿಳಾ ವೋಟರ್ಸ್ಗೆ ನಿಮ್ಮ ಸಂದೇಶ ಏನು? ಈಗ ಮಹಿಳಾ ವೋಟರ್ಸ್ ಅವರು ಲಾಸ್ಟ್ ಟೈಮು ನನಗಿಲ್ಲಿ ಆ ಅನಾಲಿಸಿಸ್ ನಾನು ನೋಡಿಲ್ಲ, ಆದರೆ ಲಾಸ್ಟ್ ಟೈಮು ಇಡೀ ಸ್ಟೇಟಲ್ಲಿ
ಮಹಿಳಾ ವೋಟರ್ಸ್ ಅತಿ ಹೆಚ್ಚಾಗಿ ಅತಿ ಉತ್ಸಾಹದಿಂದ ವೋಟ್ ಮಾಡಿದ್ರು. ಯಾಕಂದ್ರೆ ನಾವೇನು ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ, ಆ ಗ್ಯಾರಂಟೀಸ್ 5 ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ. ಆ 5 ಗ್ಯಾರಂಟೀಸ್ ಕೂಡ ಮಹಿಳೆಯರಿಗೂ ಒಂದಿಲ್ಲ ಒಂದು ರೀತಿಯಿಂದ ಒಂದಷ್ಟು ಸಹಾಯ ಆಗ್ತಾ ಇದೆ. ಆ ಗ್ಯಾರಂಟೀಸ್ ನಾವು 100% ಇಂಪ್ಲಿಮೆಂಟ್ ಮಾಡಿದ್ವಿ. ನಾವು ಮೊನ್ನೆ ನಾವು ವೋಟಿಂಗ್ ಕ್ಯಾಂಪೇನಿಂಗ್ ಡೋರ್ ಟು ಡೋರ್ ಕ್ಯಾಂಪೇನ್ ಹೋದಾಗ ಚಿಕ್ಕ ಮೀಟಿಂಗ್ಸ್ ಅಲ್ಲಿ ಮಾಡಿದಾಗ ಮಹಿಳೆಯರಿಗೆ ಕೇಳಿದ್ದೀವಿ ಅವ್ರಿಗೆ ಎಷ್ಟೆಷ್ಟು ಲಾಭ ಆಗಿದೆ ಅಂತ. ಮಹಿಳೆಯರಿಗೆ ಒಂದೊಂದು ಮಹಿಳೆಯರಿಗೆ ಇವತ್ತುವರೆಗೆ 54,000 ರೂಪಾಯಿ ಅವ್ರ ಅಕೌಂಟಲ್ಲಿ ಹೋಗಿದೆ ಸರ್ಕಾರ ಕಡೆಯಿಂದ. ಫ್ರೀ ಬಸ್ಸಸ್ ಅವೆಲ್ಲ ಬಿಟ್ಟು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಲ್ಲಿ 54,000 ರೂಪಾಯಿ ಇವತ್ತುವರೆಗೆ ಹೋಗಿದೆ. ಇನ್ನ 2 ವರ್ಷ ಕೂಡ ಅವ್ರಿಗೆ ಅದೇ ತರ ಸಿಗ್ತಾ ಇರುತ್ತೆ. ಈ ತರ ಏನ್ ನಾವು ಸವಲತ್ತುಗಳು ಅವ್ರಿಗೆ ಕೊಡ್ತಾ ಇದ್ವಿ, ಏನ್ ಗ್ಯಾರಂಟೀಸ್ ಅವ್ರಿಗೆ ಕೊಡ್ತಾ ಇದ್ವಿ, ಅದು ಮುಂದೆ ಕೂಡ ಇನ್ನ ಹೆಚ್ಚಾಗಿ ನಾವು ಕೊಡ್ತೀವಿ ಒಂದು ಹೇಳ್ತಾ ಇದ್ದೀನಿ. ಅದ್ರ ಜೊತೆಲಿ ತಾವೆಲ್ಲರೂ ಬಂದು ನಿಮಗೆ ಇಷ್ಟೊಂದು ಸವಲತ್ತು ನಾವು ಕೊಡ್ತಾ ಇದೀವಿ, ಇಷ್ಟೊಂದು ಗ್ಯಾರಂಟೀಸ್ ನಾವು ಕೊಡ್ತಾ ಇದ್ದೀವಿ, ಇಷ್ಟೊಂದು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಆಗ್ತಾ ಇದೆ, ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಹೊರಗಡೆ ಬಂದು ನೀವು ನಮ್ಮ ಕ್ಯಾಂಡಿಡೇಟ್ ಶಾಮನೂರ್ ಸಮರ್ಥಿಗೆ ನೀವು ಮತ ಕೊಡಬೇಕು, ಅವ್ರಿಗೆ ಗೆಲ್ಸ್ಕೊಡ್ಬೇಕು, ಮತ್ತೆ ನಿಮ್ಮ ಭಾಗಕ್ಕೆ ನಿಮಗೆ ಎಲ್ಲರಿಗೂ ಇನ್ನೊಂದಷ್ಟು ಸಹಾಯ ಆಗುತ್ತೆ. ಸರ್, ಕೊನೆ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದೆಯಾ? ನೋಡಿ, ಅಲ್ಪಸಂಖ್ಯಾತರ ಕಡೆಯಿಂದ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಡಿಮ್ಯಾಂಡ್ ಇದೆ. ಎಲ್ಲ ಸಮುದಾಯದವರು, ಎಲ್ಲ ಜಾತಿಯವರು, ಬೇರೆ ಬೇರೆ ಲಾಬೀಸ್ ಇರುತ್ತೆ, ಅವರೆಲ್ಲ ಸೇರ್ಕೊಂಡು ಅವ್ರವ್ರ ಜಾತಿಗೆ, ಅವರ ಸಮುದಾಯಕ್ಕೆ ಅವ್ರ ಟಿಕೆಟ್ ಕೇಳ್ತಾರೆ. ಇದು ಡೆಮೋಕ್ರಸಿಯಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈಗ ಪಕ್ಷ ಬೇರೆ ಬೇರೆ ಸರ್ವೇಸ್ ಎಲ್ಲ ಮಾಡಿ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಲೀಡರ್ಸ್ಗೆಲ್ಲ ಮಾತಾಡಿ ಒಂದು ಕ್ಯಾಂಡಿಡೇಟಿಗೆ ಅನೌನ್ಸ್ ಮಾಡಿದಾಗ ಎಲ್ಲರೂ ಸೇರಿ ಅವ್ರಿಗೆ ಕೆಲಸ ಮಾಡಬೇಕು, ವೋಟ್ ಕೂಡ ಹಾಕಿಸ್ಬೇಕು. ಅದ್ರ ಜೊತೆಲಿ ನಮ್ಮ ಪಾರ್ಟಿಯಲ್ಲಿ ಇನ್ನೊಂದು ಪರಂಪರೆ ಇದೆ, ಯಾರನ್ನ ತೀರ್ಕೊಂಡು ಹೋದ್ರೆ ಅವ್ರ ಮನೆಯವರಿಗೆ ಕೊಡ್ತಾರೆ. ಅದೇ ತರ ಅಲ್ಲಿ ಮೇಟಿ ಸಾಹೇಬ್ರ ಮಗನಿಗೆ ಕೊಟ್ಟಿದ್ದಾರೆ, ಶಾಮನೂರ್ ಶಿವಶಂಕರ್ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ. ಇದೇ ತರ ನಾನು ಅಲ್ಪಸಂಖ್ಯಾತರು ಹೇಳೋದೇನಂದ್ರೆ, ತನ್ವೀರ್ ಸೇಠ್ ಅವ್ರ ತಂದೆ ಅಜೀಜ್ ಸೇಠ್ ಅವ್ರು ತೀರ್ಕೊಂಡಾಗ ತನ್ವೀರ್ ಸೇಠ್ ಅವ್ರ ಮಗನಿಗೆ ಕೊಟ್ಟಿದ್ರು. ಯುಟಿ ಫರೀದ್ ಅವ್ರು ತೀರ್ಕೊಂಡಾಗ ಅವ್ರ ಮಗನಿಗೆ ಯುಟಿ ಖಾದರ್ ಸಾಹೇಬ್ ಕೊಟ್ಟಿದ್ರು. ಕಮರುಲ್ ಇಸ್ಲಾಂ ಅವ್ರು ತೀರ್ಕೊಂಡಾಗ ಅವ್ರ ಹೆಂಡತಿ ಕನೀಸ್ ಫಾತಿಮಾ ಅವ್ರು ಕೊಟ್ಟರು. ಇದೇ ತರ ಸುಮಾರು ಎಕ್ಸಾಂಪಲ್ಸ್ ಎಲ್ಲಾ ಜಾತಿ ಸಮುದಾಯದಲ್ಲಿದೆ. ಸೊ ಅದಕ್ಕೆ ನಾವು ಜಾಸ್ತಿ ಕನ್ಫ್ಯೂಷನ್ ಮಾಡಿಕೊಂಡಂಗೆ ನಾವೆಲ್ಲ ಒಂದ್ ಕಡೆ ವೋಟ್ ಹಾಕೋದು. ನನಗೆ ಅನ್ಸ್ಬಿಟ್ಟಿಕ್ಕೆ ಅಲ್ಪಸಂಖ್ಯಾತರಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ. ಯಾಕಂದ್ರೆ ಯಾವ್ದಾನ ಪಕ್ಷ ಅಲ್ಪಸಂಖ್ಯಾತರಿಗೋಸ್ಕರ ನಿಂತ್ಕೊಳ್ಳುತ್ತೆ, ಅವ್ರ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಅವ್ರಿಗೆ ಒಳ್ಳೆಯ ಸ್ಕೀಮ್ಸ್ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದು ಕೊಡೋದು. ಅದೇ ತರ ಅವ್ರ ದಲಿತರಿಗೆ, ಆದಿವಾಸಿಗಳಿಗೆ, ಹಿಂದುಳಿದ ಜನಾಂಗದವರಿಗೆ ಸ್ವಲ್ಪ ಒಂದಷ್ಟು ಸವಲತ್ತುಗಳು ಮಾಡಿಕೊಡ್ತಾರೆ. ಯಾಕಂದ್ರೆ ಅವರು ನಮ್ಮ ಸಮಾಜದಲ್ಲಿ ಬೇರೆ ಜಾತಿ ಮತ್ತೆ ಬೇರೆ ಜನಾಂಗ ಮತ್ತೆ ಬೇರೆ ಧರ್ಮದ ಜನರ ಜೊತೆಗೆ ಆ ಲೆವೆಲ್ಗೆ ಎಲ್ಲರೂ ಇರಬೇಕು, ಆ ಲೆವೆಲ್ಗೆ ಎಲ್ಲರೂ ಬರ್ಬೇಕು ಅಂದ್ಬಿಟ್ಟು ಅಂತ ಸವಲತ್ತು ಕೊಡ್ತೀವಿ. ಇದೆಲ್ಲ ಯೋಚನೆ ಮಾಡಿಕೊಡೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಮುಸಲ್ಮಾನರು ಇದ್ದಾರೆ, ಬೇರೆ ಎಲ್ಲ ಜಾತಿಯವರು ಇದ್ದಾರೆ. ಅದು ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ ಎಲ್ಲರೂ ಒಂದ್ ಕಡೆ ವೋಟ್ ಆಗ್ತಾ ಇದ್ದಾರೆ. ಶಾಮನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡ್ ಇಂದ ಇಲ್ಲಿ ಈ ಬೈ ಎಲೆಕ್ಷನ್ ಗೆಲ್ಲೋದಿದ್ದಾರೆ. ಥ್ಯಾಂಕ್ ಯು.